ಎಲ್ರಿಗೂ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ, ನಟ, ನಿರ್ದೇಶಕ, ನಿರ್ಮಾಪಕ. ಇವತ್ತು ನಾವೆಲ್ಲ ನನ್ನ 8ನೇ ಚಿತ್ರ, ಈಗ ಶುರು ಮಾಡ್ತಿರೋಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಈಗ ತಾನೇ ನಮ್ಮ ಗುರುಗಳಾದಂತಹ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡೋ ಮುಖಾಂತರ ಸಿನಿಮಾಗೆ ಚಾಲನೆ ನೀಡಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬ ಗುರುಗಳಾದಂತಹ ವಿ ಮನೋಹರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದಂತಹ ಪಿ ಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕ್ಯಾಮ್ರಾ ಮೊದಲನೇ ಚಿತ್ರಿಕೆಗೆ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋ ಮೂಲಕ ನಮ್ಮ ಇಡೀ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ಒಂದು ಶುಭ ಪ್ರಾರಂಭವನ್ನು ಒದಗಿಸ್ಕೊಟ್ಟಿದ್ದಾರೆ. ಆ 3 ಜನ ಅತಿಥಿಗಳಿಗೆ, ಹಿರಿಯರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಚಿತ್ರತಂಡದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನೀಗ ಆಲ್ರೆಡಿ 20 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋದೆ. ಈಗ ಏನೇ ಮಾಡಿದ್ರು ಸಿನಿಮಾನೇ ಮಾಡ್ಬೇಕು ನಾವು. ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮೀ, ಆಯಿತಾ. ಸೊ ಆಲ್ಮೋಸ್ಟ್ ಏಜ್ ಮುಗಿದೋಗಿದೆ. ನಾನು ಬೇರೆ ಏನು ಮಾಡೋಕ್ಕಲ್ಲ, ಸಿನಿಮಾನೇ ಮಾಡಬೇಕು, ಸಿನಿಮಾ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಇದು ಕುಡುಕ್ ನನ್ನ ಮಕ್ಕಳು. ಈ ಚಿತ್ರ ಹೇಗೆ ಹುಡ್ಕೋತು, ಈ ಸಿನಿಮಾ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾವು ಹಂಗೆ ಒಂದಷ್ಟು ಜನ ಸ್ನೇಹಿತರು, ನಮ್ಮ ನಿರ್ಮಾಪಕರ ತಂಡ ಅಂತ ಏನಿದೆ, ಇಡೀ ನಿರ್ಮಾಪಕರ ತಂಡ ಎಲ್ಲ ಸ್ನೇಹಿತರು. ನಾವು ಇಲ್ಲಿ ನಿರ್ಮಾಪಕ, ನಿರ್ದೇಶಕ ಅಂತ ಭಿನ್ನತೆ ಏನಿಲ್ಲ. ವಿ ಆರ್ ಆಲ್ ಫ್ರೆಂಡ್ಸು. ನಾವು ಸುಮಾರು ವರ್ಷಗಳಿಂದ, ಕೆಲವರು 5 ವರ್ಷಗಳ ಸ್ನೇಹಿತರು, ಕೆಲವರು 10 ವರ್ಷಗಳ ಸ್ನೇಹಿತರು, ಕೆಲವರು 20 ವರ್ಷಗಳ ಸ್ನೇಹಿತರು. ಇನ್ನೂ ಒಬ್ಬ ನನ್ನ ಲೋಕೇಶ್ ಅಂತ ನನ್ನ ಚಡ್ಡಿ ದೋಸ್ತು, ನಮ್ಮ ಸಿದ್ಲಿಂಗಯ್ಯ, ನನ್ನ 8ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಸ್ನೇಹಿತ. ಇವರೆಲ್ಲ ನಾವು ಅವಾಗವಾಗ ಸಿಗ್ತಾ ಇದ್ದು ನಾನು ಸಿನಿಮಾ ಬಿಟ್ಟು ಬೇರೆ ಯಾವ್ದಾದ್ರು ತಂಡಕ್ಕೆ ಸೇರಿಕೊಂಡಾಗ ಟೈಮ್ ಪಾಸ್ಕೊಂತ ಕೂತ್ಕೊಂಡು ಪಾರ್ಟಿ ಮಾಡೋದು, ಇದೆಲ್ಲ ಮಾಡ್ತಾರೋ ಸಂದರ್ಭದಲ್ಲಿ ಸೊ ಮನೇಲಿ ಪಾರ್ಟಿ ಮಾಡೋ ಟೈಮಲ್ಲಿ ಫೋನ್ಗಳು ಶುರು ಆಗೋದು. ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂದ್ಕೊಂಡು. ಸೊ ಫೋನ್ ಸ್ವಿಚ್ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಲ್ಲ. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಪಾರ್ಟಿ ಮಾಡೋ ಬದಲು ಏನಾದ್ರು ಒಂದು ರೀಸನ್ ಇಟ್ಕೊಂಡು ಪಾರ್ಟಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಮನೆಯವ್ರದ್ದು ಒತ್ತಡ ಕಾಟ ತಪ್ಪುತ್ತಲ್ಲ ಅಂತ ಒಂದು ಕಾರಣ ಅದೇ ಟೈಮ್ ಕುಡಿದ್ಗೆ ಅಂದಲೇ ಅದು ಕಾರಣ ಹುಟ್ಕೊಂತು, ಆಯಿತಾ. ಆವಾಗ ಹುಟ್ಕೊಂಡಿದ್ದಂತಹ ಬೀಜ ಕುಡುಕ್ ನನ್ನ ಮಕ್ಕಳು. ಎಸ್, ಈಗ ಯಾರ ಮನೇಲಿ ಫೋನ್ ಮಾಡಿದ್ರು ಇಲ್ಲಮ್ಮ ಕೆಲಸದ ಮೇಲೆ ಇದ್ದೀವಿ ಅಂತ ಹೇಳ್ತೀವಿ. ಈಗ ಅರ್ಥ ಆಯ್ತಾ? ಯಾರ ಮನೆ ಫೋನ್ ಮಾಡಿದ್ರು ಕೆಲಸದ ಮೇಲೆ ಇದ್ದೀವಿ, ಕೆಲಸದ ಮೇಲೆ ಇರ್ತೀವಿ ಕೂಡ. ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇರ್ತವೆ. ಪಾರ್ಟಿ ಮಾಡಿದ್ರು ಸಮಯ ವ್ಯರ್ಥ ಆಗಬಾರ್ದು, ಪಾರ್ಟಿ ಮಾಡಿದ್ರು ಕಾಲಹರಣ ಆಗಬಾರ್ದು, ಕಾಡು ಹರಟೆ ಆಗಬಾರ್ದು. ಅಲ್ಲೂ ಕೂಡ ಒಂದು ಉದ್ದೇಶ ಇರಬೇಕು, ಕಾರಣ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರುವಾದಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಸೊ ಕುಡುಕ್ ನನ್ನ ಮಕ್ಕಳು ಯಾಕೆ ಈ ಶೀರ್ಷಿಕೆನ ಇಡಬೇಕು ಅಂತ ಅನ್ಸಿದ್ರೆ, ಇದು ಒಂದು ಫನ್ನಿ. ಇಲ್ಲಿ ಯಾರಿಗೂ ಮದ್ಯಪಾನ ಪ್ರಿಯರಿಗೆ ನಾವು ಬೈಯೋವಂಥದ್ದೇನಲ್ಲ. ಇದು ಎಲ್ರಿಗೂ ಫನ್ನಿಯಾಗಿ ಬೈಯೋವಂಥದ್ದು. ಎಲ್ರಿಗೂ ಅವನೇನೇ ತಮಾಷೆ ಮಾಡೋರು, ಕುಡುಕ್ ನನ್ನ ಮಗ, ಈ ಕುಡುಕ್ ನನ್ನ ಮಕ್ಕಳು, ಇದು ಸಹಜವಾಗಿ ಎಲ್ಲರೂ ಬಾಯಿಗೆ ಬರುವಂಥದ್ದು. ಹಾಗಾಗಿ ಆ ಒಂದು ಆಡು ನುಡಿಯನ್ನು ನಮ್ಮ ಚಿತ್ರದ ಶೀರ್ಷಿಕೆಯನ್ನಾಗಿ ಇಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ಜನತೆಯನ್ನು ಮತ್ತು ಯಾರನ್ನು ಕೂಡ ನಾವು ಡಿಗ್ರೇಡ್ ಮಾಡುವಂಥ ಇಂಟೆನ್ಷನ್ ನಮ್ಮ ಚಿತ್ರತಂಡಕ್ಕಿಲ್ಲ. ಒಂದು ಕಾಮಿಡಿ. ಸೊ ಈ ಚಿತ್ರದ ಮೂಲಕ ಒಂದು ಜಗತ್ತಿನ ಎಲ್ಲ ಕುಡುಕರ ಪ್ರತಿನಿಧಿಗಳಾಗಿ 4 ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ 4 ಜನ ಕಲಾವಿದರು ಕೂಡ 4 ಮೇಜರ್ ಪಾತ್ರಗಳು. ಆ ಪಾತ್ರಗಳು ವಿಭಿನ್ನ ವಯೋಮಾನದ ಕುಡುಕರನ್ನು, ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಹಿನ್ನೆಲೆ ಇರುವಂತಹ ಕುಡುಕರನ್ನು ಅವರು ರೆಪ್ರೆಸೆಂಟ್ ಮಾಡೋಂಥ ಪಾತ್ರಗಳು. ಅವರೆಲ್ಲರೂ ಡಿಫ್ರೆಂಟ್. ಒಬ್ಬ 25 ವರ್ಷ, ಒಬ್ಬ 30 ವರ್ಷ, ಒಬ್ಬ 35 ವರ್ಷ, ಒಬ್ಬ 40 ವರ್ಷ. ಹೀಗೆ ಕುಡುಕರಲ್ಲಿ ವೈವಿಧ್ಯವಾಗಿರ್ತಾರೆ. ಮುದುಕರು ಕುಡಿತಾರೆ, ಚಿಕ್ಕ ಹುಡುಗರು ಕುಡಿತಾರೆ, ಮಧ್ಯ ವಯಸ್ಕರು ಕುಡಿತಾರೆ. ಆಯಾ ವಯಸ್ಸಿನಲ್ಲಿ, ಆಯಾ ಕಾಲಘಟ್ಟದಲ್ಲಿ ಅವರ ಬದಲಾವಣೆಗಳು, ಅಭಿಪ್ರಾಯಗಳು ಮತ್ತು ಅವರ ಬಿಹೇವಿಯರ್ಸ್ ಏನಿದೆ, ನಡವಳಿಕೆಗಳು ಹೇಗಿರ್ತವೆ ಅನ್ನೋದು ಕೂಡ ಈ ಚಿತ್ರದಲ್ಲಿ ನೋಡ್ಬೋದು. 25 ವರ್ಷದನ್ನು ಆ ಒಂದು ವಯೋಮಾನದ ಕುಡುಕರನ್ನ ರೆಪ್ರೆಸೆಂಟ್ ಮಾಡಿದ್ರೆ, 45 ವರ್ಷದನ್ನು ಆ ವಯೋಮಾನದ ಒಂದು ಕುಡುಕರನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಜೊತೆಗೆ ಇದರಲ್ಲಿ 65 ವರ್ಷ ತನಕ ಕುಡಿಯೋವಂಥವ್ರು ಕೂಡ ಈ ಚಿತ್ರದಲ್ಲಿ ಇದ್ದಾರೆ, ಆಯಿತಾ. ಸೊ ಕುಡಿಯೋದು ಅಂದರೆ ನಾನು ಎಲ್ಲೋ ಆಲ್ಕೋಹಾಲ್ ಅಂತ ಮೆನ್ಷನ್ ಮಾಡ್ತಿಲ್ಲ, ಅದು ಏನಾದರೂ ಆಗಿರ್ಬೋದು ಅಲ್ವಾ. ಕುಡುಕ್ ನನ್ನ ಮಕ್ಕಳು ಅಂದ ತಕ್ಷಣ ಆಲ್ಕೋಹಾಲ್ ಅಂತ ಏನು ಬರೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಬಂದು ಹೋಗೋಂಥ ಪಾತ್ರಗಳು ಎಲ್ಲವೂ ಅದ್ಭುತವಾದಂತಹ ಮನರಂಜನೆಯನ್ನು ಒದಗಿಸುವಂತಹ ಪಾತ್ರಗಳು, ಆಯಿತಾ. ಸೊ ಇದರಲ್ಲಿ ಇನ್ನೊಂದು ಈ 4 ಪ್ರಧಾನ ಪಾತ್ರಗಳಲ್ಲಿ ನಮ್ಮ ಹಾಸ್ಯ ಕಲಾವಿದರಾದಂತಹ ಹಾಗೂ ನಮ್ಮ ಸ್ನೇಹಿತರಾದಂತಹ ಚಂದ್ರಪ್ರಭಾ ಅವರು, ಸೊ ವಿನೋದ್ ಗೊಬ್ಬರಗಾಲ ಅವರು, ಮಿಮಿಕ್ರಿ ಗೋಪಿಯವರು ಹಾಗೂ ನನ್ನ ಸ್ನೇಹಿತರಾದಂತಹ ಸಚಿನ್ ಪುರೋಹಿತ್ರವರು ಆ 4 ವಯೋಮಾನದ 4 ವಿಭಿನ್ನ ಪಾತ್ರಗಳಲ್ಲಿ
ಕಲಾವಿದರಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಆ ನಂತರ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಚೈತ್ರ ಕೊಟ್ಟೂರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಏನು ಪಾತ್ರ ಅಂತ ಹೇಳಿದ್ರೆ ಇಲ್ಲಿ 4 ಜನಕ್ಕೂ ಒಂದೊಂದು ಪೇರ್ ಇದ್ದಾರಾ ಅಥವಾ 4 ಜನಕ್ಕೆ ಸೇರಿ ಒಂದು ಪೇರ್ ಇದೆಯಾ ಅನ್ನೋದನ್ನು ನಾವು ಸಿನಿಮಾ ನೋಡಿ ಅದು ನೀವು ತಿಳ್ಕೊಬೇಕಾಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.